ಸ್ನೇಹಿತರು ಇದನ್ನು ಅಪ್ಲೋಡ್ ಮಾಡಲಿದ್ದಾರೆ. ದಯವಿಟ್ಟು ಅದನ್ನು ಪೂರ್ತಿ ನೋಡಿ, ನೀವೇ ಕೇಳಿಸ್ಕೋಬೇಕು ಅಂತ ನಿಮಗೋಸ್ಕರನೇ ಇವತ್ತು ಸ್ಪೆಷಲ್ ಆಗಿ ಸೌಜನ್ಯ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೇನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಜೇಂದ್ರ ಅವರೇ ತಾವು ಸ್ಪಂದಿಸ್ತೀರಾ ಅಂತ ಈ ಲೈವ್ ಅನ್ನು ನಿಮಗೋಸ್ಕರ ಮೀಸಲಿಟ್ಟಿದ್ದೇನೆ. ದಯವಿಟ್ಟು ಕೇಳಿ. ಪ್ರಾರಂಭದಲ್ಲಿ ನಿನ್ನೆ ಕುಸುಮಾವತಿಯವರ ಮನೆಗೆ ವಿಜೇಂದ್ರ ಅವರು ಭೇಟಿ ಕೊಟ್ಟದ್ದಕ್ಕೆ ಇಡೀ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಈ ಧೈರ್ಯವನ್ನು ಈ ಧೈರ್ಯವನ್ನು ಯಾವುದೇ ಒಬ್ಬ ಆಕ್ಟಿವ್ ಆಗಿರುವಂತಹ ರಾಜಕಾರಣಿ ಮಾಡಿರಲಿಲ್ಲ, ಅಧಿಕಾರದಲ್ಲಿರುವಂತಹ ರಾಜಕಾರಣಿ ಮಾಡಿರಲಿಲ್ಲ. ಆದರೆ ವಿಜಯೇಂದ್ರ ಅವರು ಅಲ್ಲಿ ಏನು ಧರ್ಮಸ್ಥಳ ಚಲೋ ಸಭೆ ಮುಗಿಸಿದ ತಕ್ಷಣವೇ ಇಲ್ಲಿಯ ಮಾನ್ಯ ಶಾಸಕರ ಜೊತೆಗೆ, ಸ್ಥಳೀಯ ಶಾಸಕರಾದಂಥ ಹರೀಶ್ ಪೂಂಜಾ ಅವ್ರ ಜೊತೆಗೆ ಮತ್ತು ಇನ್ನಿಬ್ಬರು ಮೂರು ಜನ ನಾಯಕರ ಜೊತೆಗೆ ಬಂದಿದ್ದಾರೆ, ಬಂದು ಮಾತಾಡಿದ್ದಾರೆ. ನಮಗೆ ಯಾಕೆ ಇದರಿಂದ ಸಮಾಧಾನ ಆಗಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಹತ್ರ ಕಳೆದ ಒಂದು 2-3 ತಿಂಗಳ ಹಿಂದೆ ತಾಯಿ ಕುಸುಮಾವತಿ, ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಬೆಳ್ತಂಗಡಿಗೆ ಹೋಗಿ ಒಕ್ಕಲಿಗರ ಒಂದು ಸಮಾವೇಶ ಇದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಬೇಕು ಅಂತ ಹೋದಾಗ ಅತ್ಯಂತ ನಿಷ್ಕೃಷ್ಟವಾಗಿ ಕೇವಲವಾಗಿ ಕುಸುಮಾವತಿ ಅವರನ್ನ ನೋಡಿ ಅವರನ್ನ ಕೂತ್ಕೊಳ್ಳೋದಕ್ಕೂ ಹೇಳ್ದೇನೆ ಕಳಿಸಿದಂಥವರು ಡಿ ಕೆ ಶಿವಕುಮಾರ್ ಅವರು, ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು. ಆದರೆ ವಿಜೇಂದ್ರ ಅವರು ನೇರವಾಗಿ ಅವರ ಮನೆಗೆ ಹೋಗಿದ್ದು ನಮಗೆ ಸಮಾಧಾನ ತಂದೆ. ಧನ್ಯವಾದಗಳು. ನನಗೆ ಕಾಡ್ತಾ ಇರೋದು ಈ ಪೇಪರ್ ಕಟ್ಟಿಂಗ್ ತುಂಬ ಎಲ್ಲ ಕಡೆ ನಿನ್ನೆ ಮತ್ತೆ ಕಳೆದ ಒಂದು 15 ದಿನದಿಂದ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ನೇತೃತ್ವವನ್ನ ವಿಜೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದ್ರೂ ಕರಿಬಹುದಿತ್ತಲ್ಲ, ಕರೆದು ಕೇಳಬಹುದಾಗಿತ್ತಲ್ಲ, ನಾವೇನಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಯಾಕಂತ ಹೇಳಿದ್ರೆ ನಾನು ವಿಜೇಂದ್ರ ಅವರಿಗೆ ತುಂಬಾ ಆಪ್ತನಾಗಿದ್ದಂತಹವನು ಒಂದು ಕಾಲಕ್ಕೆ. ವಿಜೇಂದ್ರ ಅವರಿಗಿಂತ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವನು. ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷನಾದೆ ಮೊದಲು 2006ರಲ್ಲಿ, 2005-6ರಲ್ಲಿ. ಅದಾದ ನಂತರ ನನಗೆ 2007ರಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ರಾಜ್ಯದ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು. ಅದಾದ ನಂತರ ಕಂಠೀರವ ಸ್ಟುಡಿಯೋದ ಚೇರ್ಮನ್ ಆಗಿದ್ದೆ ನಾನು, ಅಧ್ಯಕ್ಷನಾಗಿದ್ದೆ. ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ ನಾನು 2 ವರ್ಷ. ಅದಾದ ನಂತರ 2 ವರ್ಷ ಕಾಡಾದ ಅಧ್ಯಕ್ಷ, ಕಾಡಾ ಅಂದರೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ, ಕ್ಯಾಬಿನೆಟ್ ರ್ಯಾಂಕ್ದ ಅಧ್ಯಕ್ಷ ಆಗಿದ್ದೆ 2013 ಚುನಾವಣೆವರೆಗೂ ಕೂಡ. ಮಾನ್ಯ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವ್ರು. ಅಷ್ಟೇ ಅಲ್ಲ, ವಿಜೇಂದ್ರ ಅವರು ಕೂಡ ಅನೇಕ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಆದಾಗ ನಡುರಾತ್ರಿ ಏನಾದರೂ ಫೋನ್ ಮಾಡಿದರೆ ನಮ್ಮ ಫೋನನ್ನು ರಿಸೀವ್ ಮಾಡಿ ಸ್ಪಂದನೆ ಮಾಡಿದ್ದು ವಿಜೇಂದ್ರ ಅವರು. ಯಾಕಂದ್ರೆ ನಾನು ಅದು ಹೇಳಬೇಕಾಗತ್ತೆ, ಯಾಕಂದ್ರೆ ನಾನು ಟೀಕಾಕಾರರನ್ನಲ್ಲ. ಸುಮಾರು ಜನ ರಾಜಕೀಯದಲ್ಲಿ ಏನಾಗ್ಬಿಡ್ತದೆ, ಸಹಾಯ ತಗೊಂಡು ಆ ಸಹಾಯವನ್ನು ಸಾರ್ವಜನಿಕವಾಗಿ ಹೇಳಲ್ಲ. ಎಷ್ಟೋ ಜನ ಲೀಡರ್ಗೆ ಕಡೆ ಸಹಾಯ ತಗೊಂಡಿರ್ತಾರೆ, ಆದರೆ ಅವರು ವಿರೋಧ ಮಾಡಬೇಕಾದ್ರೆ ಆ ಸಹಾಯವನ್ನು ಹೇಳಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ, ನಡುರಾತ್ರಿ ಏನಾದರೂ ಕರೆ ಮಾಡಿದ್ರೆ ವಿಜೇಂದ್ರ ಅವರಿಗೆ ತಕ್ಷಣವೇ ಸ್ಪಂದಿಸುವಂತಹ ಆ ಒಂದು ಮೈಂಡ್ಸೆಟ್ ಇರೋದು, ಕಾರ್ಯಕರ್ತರು ಫೋನ್ ಮಾಡಿದರೆ ಸ್ಪಂದಿಸುವಂತ. ನಾನು ಕರೆ ಮಾಡಿದಾಗೂ ಕೂಡ ವಿಜೇಂದ್ರ ಅವರು ಸ್ಪಂದಿಸಿದ್ದಾರೆ, ತಕ್ಷಣಕ್ಕೇ ಸ್ಪಂದಿಸಿದ್ದಾರೆ. ನನ್ನ ಮಗಳು ಹುಟ್ಟಿ ಧಾರವಾಡದಲ್ಲಿ ತಕ್ಷಣಕ್ಕೆ ಇದನ್ನು ಸರಿ ಚೆಕಪ್ಪಿಗೆ ಅಂತ ಹೇಳಿ ಬಹಳ ಸೀರಿಯಸ್ ಕಂಡೀಷನ್ ಇತ್ತು, ಅವಾಗ ಸ್ಪಂದಿಸಿದ್ದು ಮಾನ್ಯ ಯಡಿಯೂರಪ್ಪನವರು. ನಾನು ಬರ್ತಾ ಇದ್ದೇನೆ ಗಿರೀಶ ನಿನ್ನ ಮನೆಗೆ, ನಿನ್ನ ಮಗಳು ನೋಡೋದಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಯಾವಾಗ ಇದು ಮೇ ಬಿ 2009ರಲ್ಲಿ, 2008ರಲ್ಲಿ ಇರಬೇಕು ಇದು, 2008ರಲ್ಲಿ ಧಾರವಾಡದಲ್ಲಿ ಏನೋ ಹುಬ್ಬಳ್ಳಿ ಒಂದು ಕಾರ್ಯಕರ್ತರ ಸಮಾವೇಶ ಇತ್ತು. ಆವಾಗ ಯಡಿಯೂರಪ್ಪನವ್ರು ಬಂದಿದ್ದರು. ಯಡಿಯೂರಪ್ಪನವ್ರಿಗೆ ಹೇಳಿದೆ, ಸರ್ ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು, ನನ್ನ ಹೆಂಡತಿ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಆಸ್ಪತ್ರೆಯಿಂದ, ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬೆಳಗಾವಿನಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು, ತುಂಬ ಸಮಸ್ಯೆ ಆಗಿತ್ತು, ನಿನ್ನ ಮಗಳನ್ನ ನೋಡಕ್ಕೆ ನಾನು ಬರ್ತೀನಿ. ಅವಾಗ ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು, ಮಟ್ಟಣ್ಣವ್ರ ಮನೆಗೆ ಯಾಕೆ ಹೋಗ್ಬೇಕು, CM ಆದಂಥವ್ರು, ಅವಾಗ ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮಲ್ಲಿ. ಅವಾಗ
ಗಿರೀಶ್ ಮಟ್ಟಣ್ಣವ್ರ ಮನೆಗೆ ಯಾಕ್ರಿ ಹೋಗ್ಬೇಕು, ಹೋಗೋದು ತಡೀರಿ ಅಂತ ಹೇಳಿದ್ರು ಅವ್ರ ಶಿಷ್ಯಂದರಿಗೆ ಹೇಳಿ. ಆದರೂ ಕೂಡ ಮುಖ್ಯಮಂತ್ರಿಗಳಲ್ಲ, ಮೇ ಬಿ ಉಪಮುಖ್ಯಮಂತ್ರಿಗಳು, ತುಂಬ ದೊಡ್ಡ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರಂತ ಕಾಣುತ್ತೆ ಆ ಟೈಮಲ್ಲಿ. ನಾನು ಗಿರೀಶನ್ ಮನೆಗೆ ಹೋಗಲೇಬೇಕು ಅಂತ ಹೇಳಿ ನನ್ನ ಮನೆಗೆ ಬಂದು ನೋಡಿ ಸ್ಪಂದನೆ ಮಾಡಿದಂಥವ್ರು ಯಡಿಯೂರಪ್ಪನವರು. ಶಿಕಾರಿಪುರಕ್ಕೆ ಹೋದರೆ ಎಲ್ಲರೂ IBಯಲ್ಲಿ ಇರ್ತಿದ್ರು, ಆದರೆ ನಾನು ಮನೆಯಲ್ಲಿ ಇರ್ತಾ ಇದ್ದೆ. ಕರೆದು ಕೇಳ್ಬೋದಿತ್ತಲ್ಲ ಷಡ್ಯಂತ್ರ ಅಂದರೆ ಏನು ಅಂತೇಳಿ. ಖಂಡಿತ ಬರ್ತಾ ಇದ್ವಿ ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಖಂಡಿತ ಬರ್ತಾ ಇದ್ವಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು BJPಗೆ ದೂರ, ಅವರು ಇಡೀ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಇಡೀ ಒಂದು ಯೌವನವನ್ನೇ ಹೋರಾಟಕ್ಕೆ, ಹಿಂದುತ್ವದ ಹೋರಾಟಕ್ಕೆ ಮೀಸಲಿಟ್ಟಂಥವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಕರಿಬಹುದಾಗಿತ್ತಲ್ಲ. ಏನ್ರಿ ಷಡ್ಯಂತ್ರ? ನೀವು ಹಿಂದೂ ದೇವಸ್ಥಾನದ ವಿರುದ್ಧ, ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರ ಅಂತ ಕರೆದಿದ್ರೆ ರಾತ್ರೋರಾತ್ರಿ ಓಡಿ ಬರ್ತಾ ಇದ್ವಿ. ವಿಜೇಂದ್ರ ಅವರೇ ನಿಮ್ಮ ಹತ್ರ ಯಾಕೆ ಕರೀಲಿಲ್ಲ? ಕರೆದು ಮಾತಾಡ್ಸ್ಬೋದಾಗಿತ್ತು. ಷಡ್ಯಂತ್ರ ನೋಡಿ ಪೇಪರ್ನಲ್ಲಿ, ಷಡ್ಯಂತ್ರ, ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ. ಇದ್ರ ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ, ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ಷಡ್ಯಂತ್ರ, ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದ್ದೀವಾ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ.